ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಎಲ್ಲಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಹಾಕಿ ಅಂತ ಹೇಳ್ತಾ, ಸ್ನೇಹಿತರೆ ಈ ಸುದ್ದಿಯಲ್ಲಿ ನಾನು ನಮ್ಮ ಎಲ್ಲ ಯುವಕರಿಗೆ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದು ಏನಂತ ಹೇಳಿದ್ರೆ, ಈಗ ನಡೀತಿರುವ ಘಟನೆಗಳನ್ನು ನೋಡಿದರೆ ರಾಜಕಾರಣಿಗಳೆಲ್ಲ ಅವರ ಹೇಳಿಕೆಗಳನ್ನು ನೋಡಿ ನೀವು ಯಾವುದೇ ಕಾರಣಕ್ಕೂ ಗಮನವನ್ನು ಆ ಕಡೆ ಹಾಕಬೇಡಿ. ಸುಮ್ಮನೆ ಇಲ್ಲಿ ಬದುಕಕ್ಕೆ ದಾರಿ ನೋಡ್ಕೊಳ್ಳಿ, ಕಷ್ಟ ಬಂದಾಗ ಕಾಪಾಡ್ಕೊಳ್ಳೋಕ್ಕೆ ನಮ್ಮ ಜೋಬಲ್ಲಿ ಹಣ ಇರೋ ರೀತಿಯಲ್ಲಿ ಏನಾದರೂ ಒಂದು ದುಡಿಯೋದನ್ನು ಮುಂದೆ ಆಗಿ ಹೊರತು ರಾಜಕಾರಣಿಗಳು ಹೇಳಿಕೆಗಳಿಗೆ ಗಮನ ಹಾಕಿದರೆ ಸುಮ್ಮನೆ ಕೇಸು ಕೋರ್ಟು ಕಚೇರಿ ಅಂತ ತಿರುಗಾಡಬೇಕು. ಆ ಸಂದರ್ಭದಲ್ಲಿ ಯಾರೂ ಕಾಪಾಡಲ್ಲ. ಆ ರೀತಿ ನಡೀತಿದೆ. ರಾಜಕಾರಣಿಗಳು ಕೇವಲ ಅವ್ರು ಬೆಳೆಯೋದಕ್ಕೆ, ಅವ್ರ ಪಕ್ಷಗಳು ಬೆಳೆಯೋದಕ್ಕೆ ಬಡ ಹುಡುಗರನ್ನು ಟಾರ್ಗೆಟ್ ಮಾಡಿಕೊಂಡು ಬಡ ಹುಡುಗರ ಮನಸ್ಸು ಕೆಡಿಸ್ಕೊಂಡು ಇವತ್ತು ಸುಮಾರು ಕಡೆ ಅವ್ರ ಗಮನವನ್ನು ಎಲ್ಲೋ ಕಡೆ ಬೇರೆ ಕಡೆ ಹಾಕುವ ರೀತಿಯಲ್ಲಿ ಅವ್ರ ಗಮನ ಬೇರೆ ಕಡೆ ಹಾಕ್ತಾರೆ. ಇವರು ಭ್ರಷ್ಟಾಚಾರ, ಇವರು ದಾನ ಮಾಡೋಕ್ಕೆ ನೋಡ್ತಾರೆ. ಆ ರೀತಿ ನಡೀತಿದೆ. ಈ ಹಿಂದೆ ಕೆಲವು ದೊಡ್ಡ ದೊಡ್ಡ ನಾಯಕರು ಆ ರೀತಿ ಮಾಡಿದ್ರೆ ಈಗ ಹೊಸದಾಗಿ ಬಂದಿರೋ ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ ಅಂತ ಅನ್ನೋ ರೀತಿಯಲ್ಲಿ ಎಲ್ಲ ಚಿತ್ರರಂಗದ ಗಣ್ಯರು, ನಟಿಯರು ಎಲ್ಲ ಅದನ್ನು ಹೇಳಕ್ಕೆ ಶುರು ಮಾಡಿದ್ದಾರೆ. ಸ್ನೇಹಿತರ ಸುದ್ದಿ ಏನಂದರೆ, ಇವತ್ತು ಏನಾಗಿದೆ ಅಂದರೆ, ತಿರುಪ್ತಿಯ ಒಂದು ಲಡ್ಡು ಬಗ್ಗೆ ಅಲ್ಲಿ ಏನೋ ಒಂದು ಮಿಶ್ರಣ ಮಾಡಿದ್ದಾರೆ. ಅಲ್ಲಿ ತೊಗೊಂಡಿರೋಂತಹ ಸಮಿತಿ ಯಾರು ಟೆಂಡರ್ ಕೊಟ್ಟಿದ್ರು ಲಡ್ಡು ಮಾಡೋದ್ರಲ್ಲಿ, ಅವರು ಏನೋ ಹಣ ಜಾಸ್ತಿ ಟೆಂಡರ್ ಕೂತ್ಕೊಂಡಿದ್ದೀವಿ ಅಂಥೇಳಿ ಏನೋ ಹಂದಿ ಮಾಂಸ, ದನದ ಮಾಂಸ, ಮೀನಿನ ಮಾಂಸದ ಕೊಬ್ಬು ಹಾಕಿ ಲಡ್ಡು ತಯಾರು ಮಾಡ್ತಿದ್ರಂತಹ ಸ್ಪಷ್ಟನೆ ಆಗಿ ಅದು ಆಯಿತು, ನಡೆಯಿತು, ಹೋಯಿತು. ಆದರೆ ಅದನ್ನು ಸರಿಪಡಿಸೋದನ್ನು ಬಿಟ್ಟು ಈ ಪವನ್ ಕಲ್ಯಾಣ್ ಅಂದರೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಆದ ಪವನ್ ಕಲ್ಯಾಣ್ ಅವರು ಇವತ್ತು ಎಲ್ಲ ಚಿತ್ರರಂಗದ ಯುವಕರ ಮೇಲೆ, ನಟರ ಮೇಲೆ, ನಟಿಯರ ಮೇಲೆ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋದು ಜಾಸ್ತಿ ಆಗಿದೆ. ಇವರು ಪ್ರಕಾಶ್ ರಾಜ್ ಮೇಲೆ ಅವರ ಹೇಳಿಕೆಗಳನ್ನು ಇಷ್ಟು ದಿನ ಬಿದ್ದಿದ್ದರು. ಈಗ ಒಂದು ತಮಿಳ್ ಆ್ಯಕ್ಟರ್ ಕಾರ್ತಿಕ್ ಕೇವಲ ಅವರು ನಟನೆ ಮಾಡುವ ಸಂದರ್ಭದಲ್ಲಿ ಒಂದು ಲಡ್ಡು ಬಗ್ಗೆ ವಿಚಾರ ಬರುತ್ತೆ. ಲಡ್ಡು ಬಗ್ಗೆ ಏನು ಹೇಳಬೇಡಪ್ಪ, ಲಡ್ಡು ಬಗ್ಗೆ ಆಂಧ್ರದಲ್ಲಿ ದೊಡ್ಡ ಚರ್ಚೆನೇ ನಡೀತಿದೆ ಅಂತ ಜಸ್ಟ್ ಅಂತ ಹೇಳಿದ್ದಾರೆ. ಅದಕ್ಕೆ ತೃಪ್ತಿಯಲ್ಲಿ ಲಡ್ಡು ಪ್ರಸಾದ ಕೊಡ್ತಾರೆ, ಅದ್ರ ಬಗ್ಗೆ ಏನು ಹೇಳ್ಬೇಡಿ ಅಂತ ಜಸ್ಟು ಕ್ಯಾನ್ಸಲ್ ಆಗಿ ಅದನ್ನು ಹೇಳಿರ್ತಾರೆ. ಅದನ್ನು ತೊಗೊಂಡು ನೀವು ಇದನ್ನು ತೃಪ್ತಿಯ ಲಡ್ಡು ಬಗ್ಗೆ ನೀವು ಏನೋ ಒಂದು ಆಟ ಆಗಿಬಿಟ್ಟಿದೆ. ನೀವು ಎಲ್ಲ ನಿರ್ಲಕ್ಷ್ಯ ಮಾಡ್ತೀರಾ ಹಿಂದುತ್ವದ ಬಗ್ಗೆ ಮತ್ತು ಸನಾತನ ಧರ್ಮದ ಬಗ್ಗೆ ಅಂತ ಹೇಳಿ ಯಾವ್ಯಾವ ದಿಕ್ಕುಗಳಿಗೆ ಇವರು ತಗೊಂಡು ಹೋಗ್ತಿದ್ದಾರೆ. ಅಲ್ಲಿ ತೃಪ್ತಿಯಲ್ಲಿ ತೊಂದರೆ ಆಗಿದೆ, ಅದನ್ನು ಸರಿಪಡಿಸಬೇಕು. ಆದರೆ ಇವರು ಹೇಳಿಕೆಗಳು, ಇವರು ನಟನೆ ನೋಡ್ತಿದ್ರೆ ಇವರು ಮೋದಿ ಸಾಹೇಬರಿಗೆ ಫಾಲೋ ಮಾಡಿಕೊಂಡು ಹಿಂದುತ್ವ ಹೆಸರಲ್ಲಿ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ ಅಂಥೇಳಿ ಇವತ್ತು ಇಡೀ ತಮಿಳಿಯನ್ ಆ್ಯಕ್ಟರ್ಸು, ತೆಲುಗು ನಟರು ಎಲ್ಲರೂ ಇವ್ರಿಗೆ ಬೈತಿದ್ದಾರೆ. ಇನ್ನು ಯುವಕರು ಗೆಲ್ಲಿಸಿರೋದು ಏನೋ ಯುವಕರಿಗೆ ಉದ್ಯೋಗ ಅವಕಾಶ ಮಾಡಿಕೊಡ್ತೀಯಾ, ರಾಜ್ಯವನ್ನು ಬೆಳೆಸ್ತೀಯಾ, ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀಯಾ ಅಂತೇಳಿ ನಿಮ್ಮನ್ನು ನಾವು ಕಳಿಸಿರೋದು. ಆದರೆ ಇವತ್ತು ನೋಡ್ತಾ ಇರೋದೇ ನೀವು ಮೋದಿ ಸಾಹೇಬ್ರ ಥರ ಹಿಂದುತ್ವ ಅಂತ ಹೇಳ್ಕೊಂಡು ಕೇವಲ ಒಂದು ವಿಷಯ ತೊಗೊಂಡು ನೀವು ಅದನ್ನೇ ಎಳಿತಿದ್ದೀರಾ. ಇಷ್ಟು ದಿನ ಆಯಿತು ಚುನಾವಣೆಯಲ್ಲಿ ನೀವು ಗೆದ್ದು, ಹುಡುಗರ ಬಗ್ಗೆ, ಯುವಕರ ಬಗ್ಗೆ, ಅವರಿಗೆ ಬೇಕಾಗಿರುವಂತಹ ಕೆಲಸದ ಕಾರ್ಯಗಳ ಬಗ್ಗೆ ಗಮನ ಹಾಕಬೇಕು, ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹಾಕಬೇಕು. ಆ ಕಡೆ ಅಂದ್ಬಿಟ್ಟು ನೀವು ಒಂದು ವಾರದಿಂದ ಇದೇ ಹಿಡ್ಕೊಂಡಿದ್ದೀರಾ ಲಡ್ಡು 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 ಅಂತ. ಅದ್ರ ಬಗ್ಗೆ ಎಲ್ಲರಿಗೂ ಬೈತಾ ಇದ್ದೀರಾ. ಪ್ರಕಾಶ್ ರಾಜ್ ಬೈತೀರಾ. ಇವತ್ತು ಕಾರ್ತಿಕ್ ಏನೋ ಒಂದು ಚಿತ್ರರಂಗದ ನಟನೆ ಮಾಡುವ ಸಂದರ್ಭದಲ್ಲಿ ಲಡ್ಡು ಅಂತ ಪದ ಬಳಸಿದ್ದಕ್ಕೆ ನೀವು ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಹೇಳಿ ಅವರು ಕ್ಷಮೆ ಕೇಳಬೇಕಂತ ಹೇಳಿದ್ರು. ಆದರೂ ಅವರು ಏನು ತಪ್ಪಿಲ್ಲ ಕ್ಷಮೆ ಕೇಳಿದ್ದಾರೆ ಅಂತೇಳಿ ಇವತ್ತು ಸೂರ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ತಮ್ಮ ಏನು ತಪ್ಪು ಮಾಡಿಲ್ಲ ಅಂದ್ರೂ ಅವರು ಕ್ಷಮೆ ಕೇಳ್ತಿದ್ದಾನೆ. ಅದು ಅವನ ಸ್ವಭಾವ ನಿಮಗೆ ತೋರಿಸ್ಕೊಡುತ್ತೆ. ಆದರೆ ನೀವು ಮಾಡ್ತಾ ಇರೋದು ಯಾವುದೋ ಒಂದು ಇದರದ ಬಗ್ಗೆ, ಅಲ್ಲಿ ತಪ್ಪಾಗಿದೆ, ತಪ್ಪು ಸರಿಪಡಿಸೋದು ಕೆಲಸ ಮಾಡೋದನ್ನು ಬಿಟ್ಟು ಅವ್ರ ಮೇಲೆ ಇವ್ರ ಮೇಲೆ ಹೇಳಿಕೆಗಳನ್ನು ಹೇಳೋದನ್ನು ಫಸ್ಟ್ ಬಿಡಿ, ಮಾತುಗಳನ್ನು ಬಿಡಿ. ನಿಮ್ಮನ್ನು ಜನ ಗೆಲ್ಲಿಸ್ಕೊಟ್ಟಿರೋದು ಯುವಕರಿಗೆ ಅಭಿವೃದ್ಧಿ ಮಾಡೋಕ್ಕೆ, ರಾಜ್ಯವನ್ನು ಅಭಿವೃದ್ಧಿ ಮಾಡೋಕ್ಕೆ. ಆದರೆ ನೀವು ಮಾಡ್ತಾ ಇರೋ ಸ್ಟೇಟ್ಮೆಂಟ್ ಎಲ್ಲರಿಗೂ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಒಂದು ಜಾತಿ ಹೆಸರು ಹೇಳ್ಕೊಂಡು ನೀವು ಮೋದಿ ಥರ ಹೋಗ್ತಾ ಇದ್ದೀರಾ. ಫಸ್ಟ್ ಅದನ್ನು
ಇಲ್ಲಿ ಎಲ್ಲ ಧರ್ಮದವರು ನಿಮ್ಮನ್ನು ಮತ ಹಾಕಿ ಕಳಿಸಿದ್ದಾರೆ. ಎಲ್ಲರಿಗೂ ಸಮಾನವಾಗಿ ನೋಡಬೇಕು, ಎಲ್ಲರ ಜೊತೆ ಸಹಬಾಳ್ವೆಯಿಂದ ರಾಜ್ಯವನ್ನು ಬೆಳೆಸೋದು ನೋಡಿ ಅಂಥೇಳಿ ಇವತ್ತು ಸೂರ್ಯ ಅವರು ಇವರಿಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕೇವಲ ಸೂರ್ಯನೇ ಅಂತಲ್ಲ, ಕೆಲವು ನಟರು, ಚಿತ್ರರಂಗದಲ್ಲಿರುವಂಥವ್ರು ಏನು ಇವರು ಪವನ್ ಕಲ್ಯಾಣ್ ದಾರಿ ಬೇರೆ ಕಡೆ ಎಲ್ಲೋ ಹೋಗ್ತಾ ಇದೆಯಲ್ವಾ ಅಂಥೇಳಿ ಎಲ್ಲ ಆಶ್ಚರ್ಯಕರವಾಗಿ ಸ್ಟೇಟ್ಮೆಂಟ್ ಕೊಡೋದು ಶುರು ಮಾಡಿದ್ದಾರೆ. ಆದರೂ ಪವನ್ ಕಲ್ಯಾಣ್ ಅದನ್ನು ಬಿಡ್ತಿಲ್ಲ. ಅಭಿವೃದ್ಧಿ ಕಡೆ ಗಮನ ಹಾಕಯ್ಯ ಅಂದರೆ ಬೇರೆ ಕಡೆ ಎಲ್ಲೆಲ್ಲೋ ತೊಗೊಂಡೋಗ್ತಾಯಿದ್ದೀನಿ ವಿಷಯ ಅಂಥೇಳಿ ಎಲ್ಲರೂ ಇವತ್ತು ಇವ್ರಿಗೆ ಪಾಠ ಮಾಡ್ತಿದ್ದಾರೆ. ಆದರೆ ನಾನೊಂದು ಸಂದೇಶ ಕೊಡೋದೇನೆಂದರೆ, ಈ ರೀತಿಯ ಸ್ಟೇಟ್ಮೆಂಟ್ಗಳಿಗೆ, ಹೇಳಿಕೆಗಳಿಗೆ ಯುವಕರು ಬಲಿಯಾಗಬೇಡಿ ಅಂತ ಒಂದು ಸಂದೇಶ ಕೊಡ್ತೀನಿ. ಅವ್ರ ಪಾಡಿಗೆ ಅವ್ರು ಗೆಲ್ಕೊತಾರೆ, ಹಣ ಇರುತ್ತೆ, ಗೆದ್ಕೊತಾರೆ. ಆದರೆ ಅವ್ರ ಮಾತನ್ನು ಕೇಳ್ಕೊಂಡು ನೀವು ಯಾವುದೇ ರೀತಿಯ ಹೇಳಿಕೆಗಳಿಗೆ ಬದ್ಧರಾಗಿ ತೊಂದರೆಗಳಲ್ಲಿ ಸಿಲ್ಕೋಗ್ಕೋಬೇಡಿ ಅಂತ ಹೇಳಿ ಈ ಸುದ್ದಿಯಲ್ಲಿ ನಿಮ್ಮ ಒಂದು ಸಂದೇಶ ಕೊಡೋಕ್ಕೆ ಈ ಸುದ್ದಿ ಮಾಡಿದ್ದೀನಿ. ಈ ಸುದ್ದಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಎಲ್ಲ ಯುವಕರಿಗೂ ನನ್ನ ಅಣ್ಣ ತಮ್ಮಂದಿರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.